ಹಲೋ ಚಿಲ್ಡ್ರನ್. ನೆಕ್ಸ್ಟ್ ಮೇನ್ ಕ್ವೆಶನ್ಸ್ ಬಂದು 1 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, ಉತ್ತರಿಸಿ ಅಂತ ಇದೆ ಅಲ್ವಾ. ಫಸ್ಟ್ ಕ್ವೆಶನ್ ಬಂದು 3 × 5 1/5 ಇದನ್ನು ಗುಣಿಸಿ ಅಂತ ಇದೆ ಅಲ್ವಾ. ಇವಾಗ ಇಲ್ಲಿ 3 ಅನ್ನೋದು ಒಂದು ಪೂರ್ಣ ಸಂಖ್ಯೆ ಆಗಿದೆ, ಆದರೆ 5 1/5 ಅನ್ನೋದು ಒಂದು ಮಿಶ್ರ ಭಿನ್ನರಾಶಿ ಅಲ್ವಾ. ಮಿಶ್ರ ಭಿನ್ನರಾಶಿಯನ್ನು ನಾವು ಫಸ್ಟು ಸುಲಭ ರೂಪಕ್ಕೆ ತಂದು ಆಮೇಲೆ 3ರ ಜೊತೆ ಗುಣಿಸ್ಬೇಕು ಅಲ್ವಾ. ಸೊ 3ನ್ನು ಹಾಗೆ ಬರೆದಿದ್ದೀನಿ ಇಂಟು. ಇವಾಗ ಮಿಶ್ರ ಭಿನ್ನರಾಶಿಯನ್ನು ಸುಲಭ ರೂಪಕ್ಕೆ ತರಬೇಕಾದ್ರೆ 5 × 5 ಇವೆರಡನ್ನ ಗುಣಿಸ್ಕೋಬೇಕು. ಮೇಲಿರೋ ಅಂಥ ಅಂಶದಲ್ಲಿರುವಂತಹ ಸಂಖ್ಯೆಯನ್ನು ಕೂಡ್ಕೋಬೇಕು. 5 5 25, 25ಕ್ಕೆ 1ನ್ನು ಸೇರಿಸಿದ್ರೆ 26. ಕೆಳಗಡೆ ಇರೋದು ಛೇದ ಹಾಗೆ ಬರಿಬೇಕು /5. ಇವಾಗ ಅಂಶಗಳನ್ನು ಗುಣಿಸ್ಕೋಬೇಕು. 26 × 3 ಮಾಡಿದ್ರೆ ಎಷ್ಟು ಬರುತ್ತೆ? 78 /5ನ್ನು ಹಾಗೆ ಬರಿಬೇಕು. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕು ಸಿಗುತ್ತೆ ಆಯಿತಾ. ನೆಕ್ಸ್ಟು ಸೆಕೆಂಡ್ ಕ್ವೆಶನ್ ಬಂದು ಸ್ತಂಭಲೇಖದ ಅರ್ಥ ಬರೆಯಿರಿ. ಸ್ತಂಭಲೇಖ ಅಂತಂದರೆ ಸಮ ಅಗಲವಿರುವ ಸ್ತಂಭಗಳನ್ನು ಬಳಸಿಕೊಂಡು ಸಂಖ್ಯೆಗಳನ್ನು ಪ್ರತಿನಿಧಿಸುವುದು. ಏನು ಹಾಗಂದರೆ ಸಮ ಅಗಲ ಅಂದರೆ ಅಗಲ ಸಮವಾಗಿರಬೇಕು. ಅಗಲ ಅಂದರೆ ವಿಡ್ತ್ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಗಲ ಇದೆ ಎಲ್ಲ ಸೇಮ್ ಅಗಲ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೊಳ್ಳೋಣ. ನಾವು 4 ಜನ ಮಕ್ಕಳಿಗೆ ಅವ್ರಿಗೆ ಯಾವ ಕಲರು ಫೇವ್ರೇಟು ಅಂತ ಕೇಳಿದ್ದೀವಿ ಕ್ವಶನ್. ಅವರು 4 ಜನ ಅಲ್ಲ, ಒಂದು ಕ್ಲಾಸಲ್ಲಿರೋ ಮಕ್ಕಳಿಗೆ ಕೇಳಿದ್ದೀವಿ ಅಂತ ತಿಳ್ಕೊಳ್ಳೋಣ. ಅವರು 4 ಕಲರ್ಸಲ್ಲಿ ಕೆಲವರು ಒಬ್ಬೊಬ್ಬರು ಒಂದೊಂದು ಕಲರ್ನ ಹೇಳಿದ್ದಾರೆ. ಇವಾಗ ಒಂದು 20 ಜನ ಮಕ್ಕಳು, 20ರಿಂದ 30 ಜನ ಮಕ್ಕಳು ಕಪ್ಪು ಅಂತ ಹೇಳಿದ್ದಾರೆ. ಆಮೇಲೆ 50 ಜನ ಮಕ್ಕಳು ಬಿಳಿ ಅಂತ ಹೇಳಿದ್ದಾರೆ. ಆಮೇಲೆ 40 ಜನ ಮಕ್ಕಳು ಕೆಂಪು ಅಂತ ಹೇಳಿದ್ದಾರೆ. 10 ಜನ ಮಕ್ಕಳು ಹಳದಿ ಅಂತ ಹೇಳಿದ್ದಾರೆ. ಈ ಥರ ಇದನ್ನು ಕೊಟ್ಟಿದ್ದೀವಿ ನಾವು. ಆ ಕೊಟ್ಟಿರೋಂತಹ ಸಂಖ್ಯೆಗಳನ್ನು ನಾವು ಏನು ಮಾಡಿದ್ದೀವಿ, ಇಲ್ಲಿ ಸ್ತಂಭಗಳನ್ನು ಯೂಸ್ ಮಾಡಿಕೊಂಡು ಏನು ಸಮ ಅಗಲವಿರುವ ಸ್ತಂಭಗಳು, ಇದು ಅಗಲ ಏನಾಗಿರಬೇಕು, ಸಮವಾಗಿರಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ದೂರ ಇರುವಂಥ ಸ್ತಂಭಗಳನ್ನು ಹಾಕಿ ನಾವು ಆ ಸಂಖ್ಯೆಗಳನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಇಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತಲ್ವಾ, ಕಪ್ಪು ಎಷ್ಟು ಜನ, ಬಿಳಿ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ಕೆಂಪು ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ಹಳದಿ ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಅಲ್ವಾ. ಇದನ್ನೇ ನಾವು ಸ್ತಂಭಲೇಖ ಅಂತ ಕರಿತೀವಿ. ಇದಕ್ಕೆ ನೀವು ಬರಿಬೇಕಾಗಿರೋದು ಈ ಫಿಗರೆಲ್ಲ ಏನು ಬರಿಬೇಕಾಗಿಲ್ಲ, ಜಸ್ಟು ಉತ್ತರ ಏನು ಬರಿಬೇಕು ಅಂದರೆ ಸಮ ಅಗಲವಿರುವ ಸ್ತಂಭಗಳನ್ನು ಬಳಸಿ ಸಂಖ್ಯೆಗಳನ್ನು ಪ್ರತಿನಿಧಿಸುವುದೇ ಸ್ತಂಭಲೇಖ. ಇಷ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ 3ನೇ ಪ್ರಶ್ನೆ. 154 ಡಿಗ್ರಿಯ ಕೋನ ಕೊಟ್ಟಿದ್ದಾರೆ. ಆ ಕೋನದ ಪರಿಪೂರಕ ಕೋನ ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ. ನಮಗೆ ಪರಿಪೂರಕ ಕೋನಗಳು ಅಂದರೆ ಗೊತ್ತಿದೆ, ಏನು, 2 ಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅವುಗಳನ್ನು ನಾವು ಪರಿಪೂರಕ ಕೋನಗಳು ಅಂತ ಕರಿತೀವಿ ಅಲ್ವಾ. ಇವಾಗ ಇಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ 154 ಡಿಗ್ರಿ ಆಗಿದೆ. ಹಾಗಾದರೆ ಇದಕ್ಕೆ ಇನ್ನು ಎಷ್ಟು ಕೋನವನ್ನು ಸೇರಿಸಿದ್ರೆ 180 ಡಿಗ್ರಿ ಆಗುತ್ತೆ ಅದನ್ನು ಕಂಡುಹಿಡಿಬೇಕು. ಅದು ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು, ನಾವು 180 ಡಿಗ್ರಿಯಲ್ಲಿ ಕೊಟ್ಟಿರುವಂತಹ ಒಂದು ಕೋನವನ್ನು ನಾವು ಕಳೆದುಬಿಟ್ರೆ ನಮಗೆ ಏನು ಸಿಗುತ್ತೆ, ಇನ್ನೊಂದು ಅದರ ಪರಿಪೂರಕ ಕೋನ ಎಷ್ಟು ಅಂತ ಸಿಗುತ್ತೆ. ನೋಡಿ, ಇವಾಗ 180 ಡಿಗ್ರಿಯಲ್ಲಿ ಕೊಟ್ಟಿರೋ 154 ಡಿಗ್ರಿಯನ್ನು ಕಳೆದ್ರೆ ನಮಗೆ 26 ಡಿಗ್ರಿ ಸಿಗುತ್ತೆ. ಹಾಗಾಗಿ 26 ಡಿಗ್ರಿನೇ 154 ಡಿಗ್ರಿಯ ಪರಿಪೂರಕ ಕೋನ ಆಗಿದೆ. ಇಷ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ 4ನೇ ಪ್ರಶ್ನೆ ಬಂದು ವೈನಿಂದ 2 ಕಳೆದಾಗ 8 ದೊರೆಯುವುದು. ಈ ಹೇಳಿಕೆಯನ್ನು ಸಮೀಕರಣದಲ್ಲಿ ಬರೆಯಿರಿ. ನೋಡಿ, ಇವಾಗ ಅವರು ಒಂದು ಸ್ಟೇಟ್ಮೆಂಟ್ ಥರ ಕೊಟ್ಟಿದ್ದಾರೆ. ಏನೋ ವೈಯಿಂದ 2 ಕಳೆದಾಗ 8 ದೊರೆಯುತ್ತೆ ಅಂತ ಹೇಳಿದ್ದಾರೆ. ಇದನ್ನು ನಾವು ಸಮೀಕರಣದ ರೂಪದಲ್ಲಿ ಬರಿಬೇಕಂತ. ಹೇಗೆ ಬರೆಯೋದು? ವೈನಿಂದ ಅಂದರೆ ಫಸ್ಟ್ ವೈ ಬರ್ಕೊಳ್ಳೋಣ. ಉತ್ತರ ವೈನಿಂದ ಅಂತ ಕೊಟ್ಟಿರೋದ್ರಿಂದ ವೈ ಬರೆದ್ವಿ. 2 ಕಳೆದಾಗ ಅಂದರೆ ಏನು ಹಾಕಬೇಕು? ಮೈನಸ್ ಹಾಕಬೇಕು. 2 ಕಳಿಬೇಕಲ್ವ, ಸೊ 2 ಮೈನಸ್ ಮಾಡಬೇಕು. ಯಾವುದರಿಂದ? ವೈನಿಂದ
ಮೈನಸ್ ಎಷ್ಟನ್ನು ಮಾಡಬೇಕು, 2ನ್ನು ಮೈನಸ್ ಮಾಡಬೇಕು. ಕಳೆದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ, 8. ಸೊ ಈಕ್ವಲ್ಸ್ ಹಾಕಿ 8 ಅಂತ ಬರೆದ್ರೆ ಆಯಿತು. ಇದು ಸಮೀಕರಣ. y - 2 = 8 ಅನ್ನೋದು ಸಮೀಕರಣ ಆಗುತ್ತೆ. ಅಷ್ಟೇ. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಮೇನ್ನ ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ.